ವೀಕ್ಷಕರೇ ನಮಸ್ಕಾರ. ಇದು ಬಿಡಿಎ ಬೇನಾಮಿ ಸ್ಕ್ಯಾಮ್ ಸ್ಪೆಷಲ್ ಬುಲೆಟಿನ್. ಬಿಡಿಎ ಇತಿಹಾಸದ ಬಿಗ್ ಬೇನಾಮಿ ಸ್ಟೋರಿ ಇದು. ಸಂಬಂಧಿಕರ ಹೆಸರಿನಲ್ಲಿ ಆಫೀಸರ್ಸ್ ನೂರಾರು ಕೋಟಿ ಹೂಡಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಮೇಜರ್ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ. ಇದು ಫ್ರೀಡಮ್ ಟಿವಿಯ ಬಿಗ್ ಎಕ್ಸ್ಪೋಸ್ ಸ್ಟೋರಿ. ಬಿಡಿಎಗೆ ಸಂಬಂಧಪಟ್ಟ ಮತ್ತೊಂದು ಸ್ಕ್ಯಾಮ್ ಅನಾವರಣಗೊಂಡಿದೆ. ದಾಖಲೆ ಸಮೇತ ಬಿಡಿಎ 300 ಕೋಟಿ ಸ್ಕ್ಯಾಮ್ ಬಟಾಬಯಲು. ಬಿಡಿಎ ನಿವೃತ್ತ ನೌಕರ ಹನುಮಯ್ಯ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಬಿಡಿಎ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮಧ್ಯಪ್ರವೇಶಕ್ಕೆ ಒತ್ತಾಯ. ಬಿಡಿಎಗೆ ಸಂಬಂಧಿಸಿದ ಬಿಡಿಎ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ದಾಖಲಾಗಿದೆ. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮಧ್ಯಪ್ರವೇಶಕ್ಕೆ ಒತ್ತಾಯ. ಹಾಸನ ಜಿಲ್ಲೆ ಗುಡಗನಹಳ್ಳಿಯ ಕೆಪಿ ರೇವಣ್ಣ ಅವರಿಂದ ದೂರು. ಇದು ಫ್ರೀಡಮ್ ಟಿವಿಯ ಬಿಡಿಎಗೆ ಸಂಬಂಧಿಸಿದ ಮತ್ತೊಂದು ಸ್ಕ್ಯಾಮ್ ಅನಾವರಣ. ದಾಖಲೆ ಸಮೇತ ಬಿಡಿಎ 300 ಕೋಟಿ ಸ್ಕ್ಯಾಮ್ ಬಟಾಬಯಲು. ಬಿಡಿಎ ನಿವೃತ್ತ ನೌಕರ ಹನುಮಯ್ಯ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಬಿಡಿಎ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ದಾಖಲಾಗಿದೆ. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮಧ್ಯಪ್ರವೇಶಕ್ಕೆ ಒತ್ತಾಯ. ಹಾಸನ ಜಿಲ್ಲೆ ಗುಡಗನಹಳ್ಳಿಯ ಕೆಪಿ ರೇವಣ್ಣ ಅವರಿಂದ ದೂರು ದಾಖಲಾಗಿದೆ. ಹೊಸಕೆರೆಹಳ್ಳಿ ಸರ್ವೆ ನಂಬರ್ 90ರಲ್ಲಿ ಅನಧಿಕೃತ ನಿವೇಶನ ಮಂಜೂರು ಮತ್ತು ನೋಂದಣಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಘದ ಕಾರ್ಯದರ್ಶಿ HR ಲಕ್ಷ್ಮಣ್ ಕುಮಾರ್ ಹಾಗೂ ಸದಸ್ಯರ ಸಹಭಾಗಿತ್ವ. ಲಂಚ ಪಡೆದು ನೂರಾರು ಕೋಟಿ ಆಸ್ತಿ ಸಂಪಾದಿಸಿರುವ ಬಗ್ಗೆ ಉಲ್ಲೇಖ. ಸಂಘದ ಕಾರ್ಯದರ್ಶಿ HR ಲಕ್ಷ್ಮಣ್ ಕುಮಾರ್ ಹಾಗೂ ಸದಸ್ಯರ ಸಹಭಾಗಿತ್ವ. ಲಂಚ ಪಡೆದು ನೂರಾರು ಕೋಟಿ ರೂಪಾಯಿ ಆಸ್ತಿ ಸಂಪಾದಿಸಿರುವ ಬಗ್ಗೆಯೂ ಉಲ್ಲೇಖ ಇದೆ. ದಾಖಲೆಗಳ ಸಮೇತ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಹಿಂದೆಯೇ ಮನವಿ ಸಲ್ಲಿಕೆ ಮಾಡಲಾಗಿತ್ತು. ಉಲ್ಲೇಖಿತ ಒಂದರಂತೆ ಅರ್ಜಿ ಅಧಿಕೃತ ಸ್ವೀಕೃತಿ ಪಡೆದಿರುವುದು. ಮುಖ್ಯ ಕಾರ್ಯದರ್ಶಿಗಳ ಕಚೇರಿಯಿಂದ ಪರಿಶೀಲಿಸಿ ಕ್ರಮ ಕೈಗೊಳ್ಳೋದಕ್ಕೆ ನಿರ್ದೇಶನ. ಈ ಹನುಮಯ್ಯನ ವಿರುದ್ಧ ಅನೇಕ ದೂರುಗಳು ದಾಖಲಾಗಿದ್ವು. ಅನಾಥ ಮಕ್ಕಳ ಹೆಸರಿನಲ್ಲಿ ದುಡ್ಡು ಹೊಡ್ಕೊಂಡಿದ್ದ, ಅಕ್ರಮವಾಗಿ ಬೇನಾಮಿ ಆಸ್ತಿಯನ್ನ ಗಳಿಸಿದ್ದ, ಆತನ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಅನೇಕ ಗಂಟಲುಗಳು, ಅನೇಕ ಧ್ವನಿಗಳು, ಅನೇಕ ದೂರಿನ ಕಡತಗಳು ಎಲ್ಲವೂ ದಾಖಲಾಗಿದ್ರು ಕೂಡ ಈ ಮನುಷ್ಯನನ್ನ ಕರೆಸಿ ಒಂದು ಪ್ರಾಥಮಿಕ ವಿಚಾರಣೆ ಮಾಡೋದಕ್ಕೆ ಈ ಕರ್ನಾಟಕದಲ್ಲಿ ಒಬ್ಬನೇ ಒಬ್ಬ ಪುರುಷ ಅಧಿಕಾರಿ ಇಲ್ಲದೆ ಇರೋದು ದುರಂತ. ಪುರುಷ ಅಧಿಕಾರಿ ಇಲ್ಲದೆ ಇರುವುದು ಅತ್ಯಂತ ದುರಂತ. ನೋಡಿ, ಇವತ್ತೊಂದು ದೂರು ದಾಖಲಾಗಿದೆ. ಆ ದೂರಿನ ಪ್ರತಿಯನ್ನ ದಯವಿಟ್ಟು ಸ್ಕ್ರೀನ್ ಮೇಲೆ ಹಾಕಿ. ಈ ದೂರಿನಲ್ಲಿ ಉಲ್ಲೇಖ ಇರೋದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಹಾಲಿ ನಿವೃತ್ತಿಯಾಗಿರುವ ಶ್ರೀ ಎ ಹನುಮಯ್ಯ ಬಿನ್ ಆಂಜಿನಪ್ಪ ಹಾಗೂ ಇತರೆಯವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದರ ಕುರಿತು ತಮ್ಮಲ್ಲಿ ದೂರು ದಾಖಲಿಸಿದ್ದರೂ ಸಹ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಇರುವುದರ ಕುರಿತು ದೂರು ದಾಖಲಾಗಿದೆಯಂತೆ. ಆದರೆ ಅವರ ವಿರುದ್ಧ ಕ್ರಮ ಆಗಲಿಲ್ಲ. ನಿಮ್ಮ ನೆಂಟರೇನು ಹನುಮಯ್ಯ? ಅಧಿಕಾರಿಗಳೇ, ಹನುಮಯ್ಯ ನಿಮ್ಮ ನೆಂಟರ? ಯಾಕೆ ನೀವು ಅವರ ಮೇಲೆ ಸಹಾನುಭೂತಿಯನ್ನು ತೋರಿಸ್ತಾ ಇದ್ದೀರಿ? ನಿಮ್ಮ ವಿಶಾಲ ಹೃದಯವನ್ನು ಅವರ ಮೇಲೆ ಯಾಕೆ ಪ್ರಯೋಗ ಮಾಡ್ತಾ ಇದ್ದೀರಿ? ಅವರಿಂದ ಪ್ರಮಾದ ಮತ್ತು ತಪ್ಪು ಆಗಿದೆ ಎಂದಾದರೆ ಕರೆದು ವಿಚಾರಣೆ ನಡೆಸಬೇಕಲ್ಲ. ದೂರದಲ್ಲೇ ಕೂರಿಸ್ಬಿಟ್ಟು ಆಶೀರ್ವಾದ ಮಾಡೋದಕ್ಕೆ ನೀವೇನು ನಿತ್ಯಾನಂದ ಸ್ವಾಮೀಜಿ ಏನು? ನಿಜಕ್ಕೂ ಆಶ್ಚರ್ಯ. ನೋಡಿ, ದೂರಿನ ಪ್ರತಿಯಲ್ಲಿ ಉಲ್ಲೇಖ ಇರೋದನ್ನು ಓದ್ತಾ ಇದ್ದೀನಿ. ವಿಷಯಕ್ಕೆ ಸಂಬಂಧಿಸಿದಂತೆ ಹಾಸನ ಜಿಲ್ಲೆ ಮುತ್ತಿಗೆ ಹಿರೇಹಳ್ಳಿ ಅಂಚೆ ಗುಡಗನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ಶ್ರೀ ಕೆಪಿ ರೇವಣ್ಣ ಬಿನ್ ಸಂಪತ್ತುಗೌಡ ಆದ ನಾನು, ಅಂದರೆ ಈ ದೂರನ್ನು ಯಾರು ದಾಖಲು ಮಾಡಿದಾರೋ ದೂರುದಾರ ಅವರ ಹೆಸರು ನೋಡಿ, ರೇವಣ್ಣ ಬಿನ್ ಸಂಪತ್ತುಗೌಡ ಆದ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ತಮ್ಮ ಪ್ರಾಧಿಕಾರದಲ್ಲಿ ಗುಮಾಸ್ತ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಎ ಹನುಮಯ್ಯ ಬಿನ್ ಆಂಜಿನಪ್ಪ ರವರು ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಕರ್ನಾಟಕ ಅನಾಥ ಮಕ್ಕಳ ಅಭಿವೃದ್ಧಿ ಸಂಘದ ಕಾರ್ಯದರ್ಶಿ ಶ್ರೀ HR ಲಕ್ಷ್ಮಣ್ ಕುಮಾರ್ ಹಾಗೂ ಇತರೆ ಸದಸ್ಯರುಗಳ ಸಹಕಾರದೊಂದಿಗೆ ಹೊಸಕೆರೆಹಳ್ಳಿಯ ಸರ್ವೆ ನಂಬರ್ 90ರಲ್ಲಿ ಅಂಡರ್ಲೈನ್ ಸರ್ವೆ ನಂಬರ್ 90ರಲ್ಲಿ ನಿರ್ಮಿಸಿರುವ ನಿವೇಶನಗಳನ್ನು ಅನಧಿಕೃತವಾಗಿ ಮಂಜೂರು ಮಾಡಿ
ಅನೇಕ ವ್ಯಕ್ತಿಗಳಿಗೆ ನೋಂದಣಿ ಮಾಡಿಕೊಟ್ಟಿದ್ದು ಪರಿಹಾರವಾಗಿ ಲಂಚವನ್ನು ಪಡೆದು ನೂರಾರು ಕೋಟಿ ಆಸ್ತಿಯನ್ನು ಸಂಪಾದನೆ ಮಾಡಿರುತ್ತಾರೆ. ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದರ ಕುರಿತು ಸಂಬಂಧಪಟ್ಟ ಎಲ್ಲ ಕ್ರಯಪತ್ರಗಳ ದಾಖಲಾತಿಗಳೊಂದಿಗೆ ಸಂಕ್ಷಿಪ್ತವಾದ ದೂರು ದಾಖಲಿಸಿ ತಮ್ಮಲ್ಲಿ ಮನವಿ ಸಲ್ಲಿಸಿದ್ದು, ಉಲ್ಲೇಖಿತ ಒಂದು ಕರ್ನಾಟಕ ಸರ್ಕಾರದವರಿಗೆ ಸಹ ಸಂಬಂಧಪಟ್ಟ ದೂರಿನೊಂದಿಗೆ ಮನವಿ ಸಲ್ಲಿಸಿದ್ದರ ಹಿನ್ನೆಲೆಯಲ್ಲಿ ಉಲ್ಲೇಖಿತ 2ರಂತೆ ದೂರು ಅರ್ಜಿಯಲ್ಲಿರುವ ಆರೋಪಗಳ ಕುರಿತು ಪರಿಶೀಲನೆ, ಅಗತ್ಯ ಕ್ರಮ ಕೈಗೊಂಡು ಕ್ರಮ ಬಗ್ಗೆ ಮಾಹಿತಿಯನ್ನು ನೇರವಾಗಿ ನೀಡೋದಕ್ಕೆ ನಿರ್ದೇಶನವನ್ನು ನೀಡಿರುತ್ತಾರೆ. ಆದಾಗ್ಯೂ ಸಹ ಇದುವರೆಗೂ ನೋಡಿ, ಬರೋಬ್ಬರಿ 238 ಸೈಟ್ ಹಂಚಿಕೆಯಲ್ಲಿ ಅಕ್ರಮ ನಡೆದಿತ್ತು ಅನ್ನೋ ಆರೋಪ ಇತ್ತು. ಬನಶಂಕರಿ 3ನೇ ಹಂತದಲ್ಲಿ ಬಿಡಿಎ ಸೈಟ್ ಗೋಲ್ಮಾಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹನುಮಯ್ಯ ಪ್ರಮುಖ ಆರೋಪಿಯಾಗಿದ್ದರು. ಹೊಸಕೆರೆಹಳ್ಳಿಯ ಸರ್ವೆ ನಂಬರ್ 90ರಲ್ಲಿ ಸೈಟ್ ಲೂಟಿಯಾಗಿತ್ತು ಅನ್ನೋ ಆರೋಪ. ಕರ್ನಾಟಕ ಅನಾಥ ಮಕ್ಕಳ ಅಭಿವೃದ್ಧಿ ಸಂಘದ ಹೆಸರಿನಲ್ಲಿ ಸೈಟ್ ಅಕ್ರಮ ಮಾಡಿದ್ರು, ಅಂದರೆ ಅನಾಥ ಮಕ್ಕಳು ದುಡ್ಡು ಹೊಡ್ಕೊಂಡಿದ್ರು ಅಂತ ಬಿಡಿಎ ನಿವೃತ್ತ ನೌಕರ ಹನುಮಯ್ಯ, ಬ್ರೋಕರ್ ಲಕ್ಷ್ಮಣ್ ಕುಮಾರ್, ಕೆವಿ ಶ್ರೀನಿವಾಸ್ ಹಾಗೂ ಹೇಮಲತಾ ಎಂಬುವರ ವಿರುದ್ಧ 2015ರಲ್ಲಿ ಎಫ್ಐಆರ್ ದಾಖಲಾಯಿತು. ಆ ಎಫ್ಐಆರ್ ಕಾಪಿ ಯಾವ ಎಕ್ಸಿಬಿಷನ್ ನಲ್ಲಿ ಇಟ್ಟಿದ್ದಾರೋ ಗೊತ್ತಿಲ್ಲ. ಅನಾಥರ ಸಂಘದ ಹೆಸರಿನಲ್ಲಿ ಅಧಿಕಾರಿಗಳ ಬೇನಾಮಿಗಳಿಗೆ ಸೈಟು ಹಂಚಿಕೆ. ಹಲವಾರು ಕೆಎಸ್ ಅಧಿಕಾರಿಗಳ ಕುಟುಂಬಸ್ಥರಿಗೂ ಕೂಡ ಸೈಟ್ ಕೊಟ್ಟಿದ್ರಂತೆ. ಪೊಲೀಸ್ ಅಧಿಕಾರಿಗಳ ಬೇನಾಮಿಗಳಿಗೂ ಕೂಡ ಸೈಟ್ ಹಂಚಿಕೆಯಾಗಿತ್ತು ಅನ್ನೋ ಆರೋಪ ಇತ್ತು. ತನ್ನದೇ ಫ್ಯಾಮಿಲಿಯ ಹಲವರಿಗೆ ಸೈಟ್ ಕೊಡಿಸಿದ ಹನುಮಯ್ಯ ಮತ್ತು ಗ್ಯಾಂಗ್ ಫಲಾನುಭವಿಗಳಿಗೆ ಕೊಟ್ಟಿಲ್ಲ, ತಮ್ಮದೇ ಕುಟುಂಬಸ್ಥರಿಗೆ, ಮಾವನ ಮಗಳಿಗೆ, ಮಾವನ ಮಗಳ ಗಂಡನಿಗೆ, ಹೀಗೆ ಅನೇಕರಿಗೆ ಉದಾಹರಣೆ ಹೇಳ್ತಾ ಇರೋದು. ಹಲವು ಆರೋಪಿಗಳ ಮೇಲೆ ಈಗಾಗಲೇ ಕ್ರಿಮಿನಲ್ ಕೇಸ್ ದಾಖಲಾಗಿದೆ, ಆದರೂ ಕ್ರಮ ಆಗಿಲ್ಲ. ತನಿಖೆ ನಡೆಯುತ್ತಿದ್ದರೂ ಅಕ್ರಮ ಸೈಟ್ ವಹಿವಾಟು ಜೋರಾಗಿದೆ. ನೋಡಿ, ಇಷ್ಟೆಲ್ಲ ಆರೋಪಗಳಿತ್ತು. ನಾನು ದೂರು ಕೂಡ ಈ ಹಿಂದೆ ನಿಮಗೆ ಓದಿ ತಿಳಿಸ್ತಾ ಇದ್ದೆ. ಸೊ ಈಗ ರೇವಣ್ಣ ಅನ್ನುವವರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಈ BDAಯಲ್ಲಿ ಒಂದು SP ಪೊಲೀಸ್ ಇಲಾಖೆಯ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಅದನ್ನು ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಕುಮಾರ ಪಾರ್ಕ್ ವೆಸ್ಟ್ ಅವರಿಗೆ ಸಲ್ಲಿಕೆ ಆಗಿರತಕ್ಕಂತಹ ದೂರಿದು. ಸೊ ಈ ದೂರಲ್ಲಿ ಹನುಮಯ್ಯನ ವಿರುದ್ಧ ಕ್ರಮಕ್ಕೆ ಆ್ಯಕ್ಷನನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ದಾಖಲಾಗಿದೆ. ನಿಜಕ್ಕೂ ಯಾವಾಗ ಕ್ರಮವನ್ನು ತೆಗೆದುಕೊಳ್ತಾರೆ ಎನ್ನುವಂಥದ್ದು ಪ್ರಶ್ನೆ. ಯಾವಾಗ ಕ್ರಮ ತಗೋತೀರಿ? ಅವರು ಅನಾಥ ಮಕ್ಕಳ ಹೆಸರಿನಲ್ಲಿ ಸರ್ಕಾರಿ ಜಾಗವನ್ನು ಫಲಾನುಭವಿಗಳಿಗೆ ಹಂಚಬೇಕಾಗಿರ್ತಕ್ಕಂತಹ ಸೈಟ್ಗಳನ್ನು ಕಂಡವರ ವ್ಯಕ್ತಿಗಳನ್ನು ಕರೆದು ಅವರಿಗೆ ಸೈಟ್ ಹಂಚಿಕೆ ಮಾಡಿರೋ ಆರೋಪ ಅವ್ರ ಮೇಲಿದೆ. ಇಷ್ಟೆಲ್ಲ ಆರೋಪಗಳಿದ್ರೂ ಕೂಡ ಅವರನ್ನು ಕರೆಸ್ಬಿಟ್ಟು ವಿಚಾರಣೆ ನಡೆಸಬೇಕಲ್ಲ. ಆ ವಿಚಾರಣೆಯ ಕೆಲಸ ಆಗಿಲ್ಲ. ಆ ವಿಚಾರಣೆಯ ಕೆಲಸ ಆಗದೇ ಇದ್ದಾಗ ಅನೇಕರು ದೂರು ದಾಖಲು ಮಾಡಿದ್ರು. ಈಗ ರೇವಣ್ಣ ಅನ್ನೋರು ದೂರು ದಾಖಲು ಮಾಡಿದ್ದಾರೆ. ರೇವಣ್ಣ ಅನ್ನೋರು ಅವರು ಬರೆದಿರ್ತಕ್ಕಂತಹ ವಿಚಾರ, ಈವರೆಗೂ ಕ್ರಮ ಆಗಿಲ್ಲ, ಕ್ರಮ ತೆಗೆದುಕೊಳ್ಳಿ. ಯಾವಾಗ ಕ್ರಮ ತಗೋತೀರಿ? ಸಂಬಂಧಪಟ್ಟಂಥ ಅಧಿಕಾರಿಗಳು ತಕ್ಷಣವೇ ಕ್ರಮಕ್ಕೆ ಮುಂದಾಗಬೇಕು, ಕ್ರಮವನ್ನು ತೆಗಿಬೇಕು, ಕ್ರಮವನ್ನು ಜಾರಿಗೊಳಿಸಬೇಕು. ಇವರ ವಿರುದ್ಧ ಕೇಳಿ ಬಂದಿರತಕ್ಕಂಥ ಅಷ್ಟು ಆರೋಪಗಳ ಸತ್ಯಾಸತ್ಯತೆಗಳು ಗೊತ್ತಾಗಬೇಕು. ಹಾಸನ ಜಿಲ್ಲೆ ಗುಡಗನಹಳ್ಳಿಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಸರ್ವೆ ನಂಬರ್ನಲ್ಲಿ ಏನೇನಾಗಿದೆ ಈ ಎಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅನ್ನುವಂಥ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ.